ಹಾಯ್ ಎಲ್ರಿಗೂ ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಅಡುಗೆ ಅರಮನೆಯಲ್ಲಿ ಇವತ್ತು ಏನು ಸ್ಪೆಷಲ್ ಗೊತ್ತಾ? ನಾವೆಲ್ಲರೂ ಚೈಲ್ಡ್ಹುಡ್ಡಲ್ಲಿ ತುಂಬ ಇಷ್ಟಪಟ್ಟು ತಿಂತಾ ಇದ್ದಂಥ ಹಾಲ್ಕೋವಾ. ಈ ಹಾಲ್ಕೋವನ ಮಾಡೋದೇನೋ ತುಂಬ ಸುಲಭ, ಆದರೆ ಯಾವ್ಯಾವುದನ್ನು ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ನಾನಿಲ್ಲಿ ಒಂದು ಅಳತೆ ಕಪ್ಪಲ್ಲಿ 2 ಕಪ್ಪು ಮೈದಾ ಹಿಟ್ಟು, 1 ಕಪ್ಪಷ್ಟು ತುಪ್ಪ, 1.5 ಕಪ್ಪಷ್ಟು ಸಕ್ಕರೆ, ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿನ ತೊಗೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿರೋವಂಥ ಎಲ್ಲ ಕಪ್ಗಳು ಒಂದೇ ಅಳತೆಯದ್ದು. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನಾವು ತೆಗೆದಿಟ್ಕೊಂಡಿರೋವಂಥ ಸಕ್ಕರೆನ ಮತ್ತು ಏಲಕ್ಕಿನ ಸೇರಿಸ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಆದಷ್ಟು ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ನಂತರ ಒಂದು ಕಡಾಯಿಗೆ ನಾವು ತೆಗೆದಿಟ್ಕೊಂಡಿರೋ ಅಂಥ 1 ಕಪ್ಪಷ್ಟು ತುಪ್ಪನ ಸೇರಿಸ್ಕೊಂಡು, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ತೆಗೆದಿಟ್ಕೊಂಡಿರೋ ಅಂಥ 2 ಕಪ್ ಮೈದಾ ಹಿಟ್ಟನ್ನ ಕೂಡ ಸೇರಿಸ್ಕೊಂಡು ಅರೋಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಹುರ್ಕೊಳ್ಳಿಕ್ಕೆ ತುಂಬ ಸಮಯ ತಗೊಳ್ಳುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇದನ್ನು ಚೆನ್ನಾಗಿ ಅರೋಮ ಬರೋವರೆಗೂ ಹುರ್ಕೋಬೇಕಾಗತ್ತೆ. ನೆನಪಿರಲಿ, ಯಾವುದೇ ಹಂತದಲ್ಲೂ ಇದನ್ನು ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬಾರ್ದು, ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೋಡಿ, ಈ ಹದಕ್ಕೆ ಬಂದರೆ ಸಾಕಾಗತ್ತೆ. ಈಗ ನಮಗೆ ಬೇಕಾಗಿರೋವಂಥ ಹಾಲ್ಕೋವದ ಮಿಶ್ರಣ ರೆಡಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಇದನ್ನು ಹಾಗೆ ಬಿಟ್ಬಿಡಬೇಕು. ಅಂದರೆ ತುಂಬ ತಣ್ಣಗಾಗೋದು ಬೇಡ, ಸ್ವಲ್ಪ ಉಗುರು ಬೆಚ್ಚಗೆ ಅಂತೀವಲ್ಲ ಆ ಹದಕ್ಕಿದ್ರೆ ಸಾಕು. ಅಂಥ ಸಮಯದಲ್ಲಿ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿರುವಂಥ ಸಕ್ಕರೆನ ಸ್ವಲ್ಪನೇ ಸೇರಿಸ್ಕೊಂಡು ಎಲ್ಲ ಮಿಶ್ರಣಕ್ಕೂ ಸಕ್ಕರೆ ಹೊಂದ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಒಂದು ಸಣ್ಣ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಇವಾಗ ಒಂದು ತುಪ್ಪ ಹಚ್ಚಿರೋ ಅಂಥ ಬಾಕ್ಸು ಅಥವಾ ಮೌಲ್ಡ್ಗೆ ಶಿಫ್ಟ್ ಮಾಡಿ ಇದನ್ನು ಒಂದು 2 ಅವರ್ಸು ಸೆಟ್ ಆಗಲಿಕ್ಕೆ ಬಿಟ್ಬಿಡಬೇಕು. ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಾದರೆ 1 ಅವರಲ್ಲಿ ಇದು ಸೆಟ್ ಆಗುತ್ತೆ. ನಾನೊಂದು 2 ಅವರ್ಸ್ ಇದನ್ನು ಆಚೆನೇ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಸೆಟ್ ಆಗಿತ್ತು. ಚಿಕ್ಕವರಿದ್ದಾಗ ಈ ಹಾಲ್ಕೋವಾ ನೋಡಿ ನಿಜವಾಗ್ಲೂ ಅದ್ಭುತ ಅನ್ನಿಸ್ತಾ ಇತ್ತು. ಮುಂದೊಂದು ದಿನ ಈ ಸ್ವೀಟ್ನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ ಅನ್ನೋ ಐಡಿಯಾ ಕೂಡ ನನಗಿರಲಿಲ್ಲ. ಕಾಲ ಅನ್ನೋದು ಹಾಗೆ ಅಲ್ವಾ, ಯಾವಾಗ ಏನು ಕೊಡಬೇಕು, ಏನು ತೊಗೊಳ್ಬೇಕು ಅಂತ ಅದಕ್ಕೆ ಮಾತ್ರನೇ ಚೆನ್ನಾಗಿ ಗೊತ್ತಿರುತ್ತೆ. ಈ ಹಾಲ್ಕೋವಾ ನನಗಷ್ಟೇ ಅಲ್ಲ, ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ನಾನು ಇವತ್ತು ಅವ್ರಿಗೆ ಇದನ್ನು ಸರ್ಪ್ರೈಸಾಗಿ ಮಾಡಿಕೊಟ್ಟೆ. ಆಫ್ಟರ್ 2 ಅವರ್ಸ್ ಇದು ಚೆನ್ನಾಗಿ ಸೆಟ್ ಆಗಿತ್ತು. ಕಟ್ಟಿಂಗ್ ಬೋರ್ಡ್ ಮೇಲೆ ಬಾಕ್ಸ್ನ ಉಲ್ಟಾ ಇಟ್ಟು ಜಸ್ಟ್ ಮೇಲೆ ಟ್ಯಾಪ್ ಮಾಡಿದೆ ಅಷ್ಟೇ, ನೀಟಾಗಿ ಬಂತು ಕೂಡ. ಇದು ಕಟ್ ಮಾಡುವಾಗಲೂ ಅಷ್ಟೇ ತುಂಬ ಏನು ಕಷ್ಟಪಡಲಿಲ್ಲ, ಆರಾಮಾಗಿ ಕಟ್ಟಾಯಿತು. ಮಿಸ್ ಮಾಡಿದೆ ಈ ಚೈಲ್ಡ್ಹುಡ್ ಮೆಮೊರಿ ಸ್ವೀಟ್ನ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಅವೈಲೇಬಲ್ ಇದ್ದೀನಿ, ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೊಳ್ಳಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.